ಮೊದಲನೇದಾಗಿ ನಾನು ಬಿಜೆಪಿ ಅಭ್ಯರ್ಥಿ ಅಥವಾ ವಕ್ತಾರರ ಜೊತೆ ಹೋಗ್ತೀನಿ. ಎಲ್ಲವೂ ಶಮನ, ಗೆಲುವು ನಮ್ದೇ ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನವರು ಡಿಕ್ಲೇರ್ ಮಾಡ್ತಿದ್ದಾರೆ ಸರ್. ಇದು ಅಪಹಾಸ್ಯವೋ ಅಥವಾ ಗಂಭೀರನಾ ಅಂತ? ಇದು ಅಪಹಾಸ್ಯನೇ. ಯಾಕೆಂದ್ರೆ ಎಲ್ಲವೂ ಕ್ಲಿಯರ್ ಆಗಿದ್ರೆ ಬಹುಶಃ ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಆ ಕ್ಷೇತ್ರಕ್ಕೆ ಹೋಗಿ ಪ್ರಚಾರ ಮಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಅದೇ ರೀತಿ ಇವತ್ತೇನು ಜಮೀರ್ ಅಹಮದ್ ಖಾನ್ ಅವರು ಕಳೆದ 10 ದಿನದಿಂದ ಕಾಣಿಸ್ಕೊಳ್ತಾರೆ, ನಿನ್ನೆ ಏಕಾಏಕಿ ಕಾಣಿಸ್ಕೊಳ್ತಾರೆ, ಹಾಗೆ ಬರ್ತಾರೆ, ಊಟ ಮಾಡಿ ಹಾಗೆ ಹೊರಟೋಗ್ತಾರೆ. ಯಾಕೆಂದರೆ ಅವ್ರಿಗೆ ಪ್ರಚಾರ ಮಾಡಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತ ಉತ್ಸಾಹನೂ ಇರಲಿಲ್ಲ, ಎಲ್ಲ ಒಂದು ಕಡೆ ಅವ್ರಿಗೆ ಕಮಿಟ್ಮೆಂಟ್ ಇರಲಿಲ್ಲ. ಕೇವಲ ಇಲ್ಲಿ ಎಲ್ಲ ಒಂದು ಕಡೆ ಜಮೀರ್ ಅಹಮದ್ ಖಾನ್ ಬಂದಿಲ್ಲ, ಎಲ್ಲ ಇದರಿಂದ ಜನರಿಗೆ ಮತದಾರರಿಗೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನೋ ನಡೀತಾ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಏನೋ ಬಂದ ಪುಟ್ಟ ಹೋದ ಪುಟ್ಟ ಅಂತ ಅನಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಬಂದಿದ್ದಾರೆ. ಅವ್ರಿಗೆ ಬಹುಶಃ ಮತದಾರರ ಬಳಿ ಹೋಗಬೇಕು, ಮತವನ್ನು ಕೇಳಲೇಬೇಕು ಅಂದಿದ್ರೆ ನಾಮಕಾವಸ್ಥೆಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಸೊ ಅವ್ರಿಗೆ ಸ್ಪಷ್ಟತೆ ಇದೆ, ಅವ್ರ ಸಮುದಾಯಕ್ಕೆ ಎಲ್ಲಿ ಅನ್ಯಾಯ ಆಗಿದೆ, ಖಂಡಿತವಾಗ್ಲೂ ಈ ಬಾರಿ ನಾನು ಪ್ರಚಾರ ಮಾಡಲ್ಲ, ಮತವನ್ನು ಕೇಳಲ್ಲ ಅಂತ ಅವಾಗ ಅವರೇ ಡಿಸೈಡ್ ಮಾಡ್ಕೊಂಡು ಇವತ್ತು ಹೊರ ನಡೆದ್ರು. ಇವಾಗ ಹೆಂಗೆ ಬಿರುಸಿನಲ್ಲಿ ಬಂದು ಅದೇ ರೀತಿ ವಾಪಸ್ ಹೋಗೋ ಕೆಲಸ ಇತ್ತು. ಅದಾದ ನಂತರ ಅಲ್ಲಿನ ಮಧ್ಯದಲ್ಲಿ ಮುಸ್ಲಿಂ ಮುಖಂಡರ ಮಧ್ಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂದರೆ, ಈ ಬಾರಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಮತವನ್ನು ಕೊಡೋದು ಬೇಡ. ಯಾಕೆಂದರೆ ಕಳೆದ ಬಾರಿ 4 ಬಾರಿ ಸತತವಾಗಿ ಗೆದ್ದಂಥ ಶಾಮನೂರ್ ಅವರು ನಮಗೆ ಕೊಡ್ತೀನಿ ಅಂತ ಒಂದು ಕಮಿಟ್ಮೆಂಟ್ ಮಾತಿ ತಪ್ಪಿದ್ದಾರೆ. ಈ ಮಾತಿ ತಪ್ಪಿದವ್ರಿಗೆ ನಾವು ಯಾಕೆ ಓಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿನ ಮುಸ್ಲಿಂ ಮುಖಂಡರುಗಳು ಇವತ್ತು ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಅದೇ ರೀತಿ ಇವತ್ತೇನು ನಲ್ಪಾಡು ಕೂಡ ಹೋದಾಗ ಸಂದರ್ಭದಲ್ಲಿ ಯಾವುದೋ ಟೋಪಿ ಹಾಕಿದವರು ಮತ್ತೆ ಗಡ್ಡ ಬಿಟ್ಟವರೆಲ್ಲ ಮುಸ್ಲಿಮರಾಗಲ್ಲ, ಮುಸ್ಲಿಂ ನಾಯಕರಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಆ ಮತದಾರಿಗೆ ಅನಿಸಿದೆ. ಈ ಬಾರಿ ನಾವು ಬದಲಾವಣೆ ತಗೊಳ್ಳೇಬೇಕು. ಯಾಕೆಂದ್ರೆ ಇದೊಂಥರ ಸೇಡಿನ ರೀತಿಯಲ್ಲಿ ನಡೀತಾ ಇದೆ ದಾವಣಗೆರೆ. ಇವತ್ತು ಘಟಾನುಘಟಿ ನಾಯಕರುಗಳೆಲ್ಲ ಇವತ್ತು ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥವ್ರು, ವಿಧಾನಸೌಧದಲ್ಲಿ ಇರ್ತಕ್ಕಂಥವರೆಲ್ಲ ಒಂದ್ ರೀತಿ ಜಾತ್ರೆ ರೀತಿಯಲ್ಲಿ ಮಾಡ್ಕೊಂಡು ಅಲ್ಲೇ ಒಂದು ಠಿಕಾಣಿ ಹೂಡಿ ಅವ್ರಿಗೆ ಎಲ್ಲ ಒಂದ್ ಕಡೆ ಭಯ ಬಂದಿರೋದ್ರಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಾವು ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ, ಅಭಿವೃದ್ಧಿ ಮಾಡಿದೀವಿ ಅಂದ್ರೆ ಇಂಥ ಅವಶ್ಯಕತೆ ಯಾಕೆ ಬರ್ತಿತ್ತು ಕಾಂಗ್ರೆಸ್ಸಿನ ನಾಯಕರಿಗೆ? ಇವತ್ತು ಸರ್ಕಾರದ ಒಂದು ದುರಾಡಳಿತ, ಭ್ರಷ್ಟಾಚಾರ ಇವತ್ತು ರಾಜ್ಯದಲ್ಲಿ ಒಂದು ತಂಡವಾಡ್ತಾ ಇರೋದ್ರಿಂದ ಮತದಾರರಿಗೆ ಸರ್, ನಾಟ್ ಓನ್ಲಿ ದಾವಣಗೆರೆ, ನಾಟ್ ಓನ್ಲಿ ಉತ್ತರ ಕರ್ನಾಟಕ, ನಾಟ್ ಓನ್ಲಿ ಬಾಗಲಕೋಟೆ, ಎಂಟೈರ್ ಕರ್ನಾಟಕದ ಜನತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಬೇಸರ ಬಂದಿದೆ. ಯಾಕೆಂದ್ರೆ ಇವತ್ತು 136 ಸೀಟ್ ಕೊಟ್ಟು ಒಂದು ಭರ್ಜರಿ ಬಹುಮತ ಕೊಟ್ಟಂತ ಕರ್ನಾಟಕದ ಮತದಾರರಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿಮಗೆ ಗ್ಯಾರಂಟಿ ಕೊಟ್ಟಿಲ್ವಾ ಇಷ್ಟೆಲ್ಲ ಬಿಟ್ರೆ ನೀವು ಯಾವ್ದೊಂದು ರಸ್ತೆ ಅಭಿವೃದ್ಧಿ ಕೇಳಿ, ಇಲ್ಲ ಆ ಆಸ್ಪತ್ರೆಗೆ ಎಲ್ಲ ಮೆಡಿಸಿನ್ ಇಲ್ಲ ಅಂತ ಕೇಳಿ ಗ್ಯಾರಂಟಿ ಹೆಸರು ಹೇಳ್ತಾರೆ. ಇವತ್ತು ಗ್ಯಾರಂಟಿ ಹೆಸರು ಹೇಳಿದ್ರು ಕೂಡ ನೀವು ಬಸ್ ಫ್ರೀ ಕೊಟ್ರಿ ಸ್ವಾಮಿ, ಬಸ್ ಫ್ರೀ ಕೊಟ್ಟಾದ್ಮೇಲೆ ನೀವು 15-20% ಟಿಕೆಟ್ ಬೆಲೆ ಜಾಸ್ತಿ ಮಾಡಿದ್ರಿ. ಯಾರಿಗೋಸ್ಕರ ಮಾಡಿದ್ರಿ? ಇವತ್ತು ಕರೆಂಟ್ ಫ್ರೀ ಅಂತ ಕೊಟ್ರಿ, ಕರೆಂಟ್ ಫ್ರೀ ಕೊಟ್ಟು 4 ರೂಪಾಯಿ ಸಿಕ್ಕಿದ ಯೂನಿಟ್ನ ಇವತ್ತು 7 ರೂಪಾಯಿ ಮಾಡಿಟ್ಟಿದ್ದೀರಾ. ಯಾವ ಸೌಭಾಗ್ಯಕ್ಕೋಸ್ಕರ ಕರ್ನಾಟಕ ಜನತೆ ಇವಾಗ ಕಷ್ಟವನ್ನು ಅನುಭವಿಸ್ಬೇಕು? ನೀವು ಗ್ಯಾರಂಟಿನೂ ಬೇಡ, ನಿಮ್ಮ ಸರ್ಕಾರನೂ ಬೇಡ ಅಂತ ಹೇಳ್ಬಿಡಿ ಇವತ್ತು ಕರ್ನಾಟಕದ ಜನತೆಗೆ ಅನಿಸಿದೆ. ಇವತ್ತು ಯಾವುದೇ ಕಾರಣಕ್ಕೂ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಇವತ್ತು ದಾವಣಗೆರೆ ಒಂದು ಉಪಚುನಾವಣೆ ಅಷ್ಟೇ, ಇದು ನೆಪ ಮಾತ್ರಕ್ಕೆ ಇವರಿಗೆ ಬುದ್ಧಿ ಕಲಿಸೋಂಥ ಜನ ಮಾಡೇ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ಏನು ZP ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಹೆಂಗೆ ಕಾಂಗ್ರೆಸ್ಸನ್ನು ದೂರ ಕಳಿಸಿದ್ದಾರೆ ಮತದಾರರು, ಅದೇ ರೀತಿ ಕೂಡ ಇವತ್ತು ಏನು ದಾವಣಗೆರೆ ಇರ್ಬೋದು, ಬಾಗಲಕೋಟೆಯಲ್ಲಿ ಮತದಾರ ಇವತ್ತು ಬಹಳ ಪ್ರಬುದ್ಧತೆ ಇದೆ ಸರ್. ಇವತ್ತು ಎಲ್ಲೋ ನಡೆದಂಥ ಘಟನೆನ ನಾವು ಒಂದು ತಿಂಗಳು ವರ್ಷ ಆದ್ಮೇಲೆ ಕೇಳ್ತೀವಿ. ಇವತ್ತು ಆ ಪರಿಸ್ಥಿತಿಯಲ್ಲಿ ನಡೆದಂಥ ಘಟನೆ 2 ಸೆಕೆಂಡ್ ಆಗಿರ್ಬೋದು, 2 ನಿಮಿಷಲಾದ್ರೂ ಜನತೆಗೆ ಗೊತ್ತಾಗುತ್ತೆ ಯಾರು ಇದರಲ್ಲಿ ವಿಕ್ಟಿಮ್ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಆ ಒಂದು ರೀತಿಯಿಂದ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಕುರ್ಚಿ ಗಲಾಟೆ ಮಾಡ್ತಾ ಇದೆ ಅನ್ನೋದನ್ನ ಪ್ರತಿಯೊಂದು ವಿಚಾರನೂ ಮತದಾರರಿಗೆ ಗೊತ್ತಿದೆ. ಕಳೆದ 3 ವರ್ಷದಿಂದ 5 ಲಕ್ಷ ಕೋಟಿ ಸಾಲ ಮಾಡಿದ್ರು ಕೂಡ 50 ಕಿಲೋಮೀಟರ್ ರಸ್ತೆ ಮಾಡಲಿಲ್ಲ, 50 ಹಾಸ್ಪಿಟ್ಲ್ ಕಟ್ಟಲಿಲ್ಲ, ಎಲ್ಲ ಒಂದು ಕಡೆ ಒಂದು 5 ನೀರಾವರಿ ಯೋಜನೆಗಳು ತರಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನಾವೇನೋ ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತು ಮತವನ್ನು ಕೇಳೋಕೆ ಜನ ಒಪ್ಕೊಳ್ತಾರ ಸರ್? ಮತದಾರ ಒಪ್ತಾನ? ಅವ್ರಿಗೆ ರಿಯಾಲಿಟಿ ಗೊತ್ತಿದೆ, ವಾಸ್ತವಾಂಶ ಗೊತ್ತಿದೆ. ಯಾಕೆಂದ್ರೆ ಇವತ್ತು ರಾಜ್ಯಕ್ಕೆ ಬೇಕಾಗಿರೋದು ಸರ್, ಇವತ್ತು ಉತ್ತರ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಅಭಾವ ಬಂದಿದೆ ಸರ್. ಯಾವುದೇ ಮುಖ್ಯಮಂತ್ರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂತಲ್ಲ. ಹೋಗ್ಲ ಭಾಗದ ಶಾಸಕರಿಗೆ ಅನುದಾನ ಇಲ್ಲ, ಯಾವುದೋ ಎಮರ್ಜೆನ್ಸಿನ ಒಂದು ಬೋರ್ ಕೊಡ್ಸೋದಕ್ಕೂ ಇವತ್ತು ನೀರಿಲ್ಲದ ಪರಿಸ್ಥಿತಿ, ದುಡ್ಡಿಲ್ಲದ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಡ್ತಾ ಇದೆ. ಯಾಕೆಂದ್ರೆ 5 ಲಕ್ಷ ಕೋಟಿನ ದುಡ್ಡನ್ನ ಸಾಲ ಮಾಡಿ ಎಲ್ಲಿಗೆ ಕೊಟ್ರಿ ಅಂದ್ರೆ ಲೆಕ್ಕನೇ ಕೊಡ್ತಾ ಇಲ್ಲ ಗ್ಯಾರಂಟಿಗೋಸ್ಕರ ಬೆಲೆ ಜಾಸ್ತಿ ಮಾಡಿದ್ರು, ಹಾಲಿಂದ ಆಲ್ಕೋರ್ಗೆ ಎಲ್ಲವನ್ನು ಬೆಲೆ ಜಾಸ್ತಿ ಮಾಡ್ಬಿಟ್ಟು ನೀವು ವಾಪಸ್ ಏನನ್ನ ಕೇಳಕ್ ಹೋದ್ರೆ ನಾವು ಗ್ಯಾರಂಟಿ ಕೊಟ್ಟಿಲ್ಲ ಅಂತಾರೆ. ಗ್ಯಾರಂಟಿ ಬಗ್ಗೆ ಇವತ್ತು ಜನರಿಗೆ ಬೇಸರ ತರುವಂತ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಾಗಿದೆ. ಅದ್ರ ಜೊತೆಯಲ್ಲಿ ಸರ್ ಇವತ್ತು
ವಿಶ್ವಾಸ ಇಲ್ಲ ಜನಕ್ಕೆ, ಮತದಾರರಿಗೆ. ಕಾಂಗ್ರೆಸ್ ಇಂದ ಯಾವುದೇ ಅಭಿವೃದ್ಧಿ ಆಗಲ್ಲ, ಯಾವುದೇ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಜನತೆಗೆ ಗೊತ್ತಿದೆ. ಆ ಒಂದು ರೀತಿಯ ಉಪಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲೋದಕ್ಕೆ ಮತದಾರ ಬಿಡೋದಿಲ್ಲ ಅನ್ನೋದನ್ನ ಒಂದು ಸ್ಪಷ್ಟ ಸಂದೇಶ. ಯಾಕೆಂದ್ರೆ ನೀವು ಸತತವಾಗಿ 5 ದಿನದಿಂದ ಮುಖ್ಯಮಂತ್ರಿಗಳು ಅಲ್ಲಿ ಜಾಂಡ ಊರಿ ಇವತ್ತೇನಾದ್ರೂ ಮಾಡಿ ಗೆಲ್ಲಬೇಕು ಅಂತ ಒಂದು ಪ್ರಯಾಸ ಪಡ್ತಾ ಇದ್ದಾರೆ. ಬಿಟ್ರೆ ಇದರಿಂದ ಮತದಾರ ಯಾವುದೇ ಒಂದು ಜಗ್ಗಲ್ಲ ಬಗ್ಗಲ್ಲ, ನೀನು ಎಷ್ಟೇ ದಿನ ಕೂತ್ಕೊಂಡ್ರೆ ನಾನು ಓಟ್ ಹಾಕಲ್ಲ ಅನ್ನೋ ತೀರ್ಮಾನಕ್ಕೆ ಇವತ್ತು ಬಂದು ಕೂತಿದ್ದಾರೆ. ಅದರಿಂದ ಇವರಿಗೆ ಭಯ ಸ್ಟಾರ್ಟ್ ಆಗಿರೋದ್ರಿಂದ ಚುನಾವಣೆ ಯಾಕೆಂದ್ರೆ ಇವತ್ತು ನಾಳೆ ಕೊನೆ ದಿನ. ನಾನು ನಾಳೆ ಸಂಜೆ 5 ಗಂಟೆ ಆಗ್ತಿದ್ದಂಗೆ ಮತದಾರದ್ದು ಒಂದು ಏನು ಮನೆ ಪ್ರಚಾರ, ಸರಿ ಓಪನ್ ಪ್ರಚಾರ ಏನಿರುತ್ತೆ ಅದೆಲ್ಲವೂ ಕೂಡ ಮುಕ್ತವಾಗುತ್ತೆ. ಅದಾದ ನಂತರ ಏನು ಇವರು ಬೇರೆ ಬೇರೆ ಆಮಿಷ ಒಡ್ಡಂತ್ರ ಆಗುತ್ತೆ. ಅದಕ್ಕೂ ಕೂಡ ಜನ ಇವತ್ತು ತಲೆ ಕೆಡ್ಸ್ಕೊಂತ ಇಲ್ಲ, ಮತದಾರ ಕೂಡ ತಲೆ ಕೆಡ್ಸ್ಕೊಂತ ಇಲ್ಲ. ಭವಿಷ್ಯ ನನಗನ್ಸುತ್ತೆ ಸರ್, ಮತವಾರ ಈ ಬಾರಿ ಬುದ್ಧಿವಂತಿಕೆಯಿಂದ ಮತವನ್ನ ಚಲಾಯಿಸ್ತಾರೆ, ಬಿಜೆಪಿ ಗೆಲ್ಲಿಸ್ತಾರೆ ಅಂತ ಒಂದು ದೃಢವಾದ ನಂಬಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಎಸ್ ಗೋವಿಂದರಾಜ್ ಅವರ ಆಕ್ರೋಶ ಭರಿತವಾದಂತಹ ಸಾರಾಂಶದಲ್ಲಿ ನಿಮಗೆ ಅರ್ಥ ಆಗಿರಬಹುದು. ಕಾಂಗ್ರೆಸ್ ವಿರುದ್ಧ ಮಹಾಪ್ರಭುಗಳ ಮನೋಮಂದಿರದಲ್ಲಿ ಬೇರೆ ಬೇರೆ ತರದಲ್ಲಿ ಯೋಚನೆಗಳು ಹರಿದಾಡ್ತಾ ಇದೆ. ಇನ್ನು ಜಮೀರ್ ಅಹಮದ್ ಖಾನ್ ರವರು ನಾಮಕೆ ವಾಸ್ತೆ ಅಲ್ಲಿ ಬಂದ್ರು. ಇನ್ನು ಸ್ವತಃ ಸಿದ್ದರಾಮಯ್ಯನವರೇ ಅಲ್ಲಿ ಜಾಂಡಾ ಊರಿ ಮತಯಾಚನೆ ಮಾಡಿದ್ರು ಕೂಡ ಕಾಂಗ್ರೆಸ್ ಗೆಲ್ಲೋ ತರಹ ಕಾಣ್ತಾ ಇಲ್ಲ. ಅವರು ಒಟ್ಟಾರೆ ಸಾರಾಂಶದಲ್ಲಿ ನಾನಾ ತರಹದ ಆರೋಪಗಳೆಲ್ಲ ಇತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೊದಲ ರಿಯಾಕ್ಷನ್ ಕುಮಾರ್? ಯಡಿಯೂರಪ್ಪನವರು ಎಲ್ಲಿ ಜಾಂಡ ಊರಿದ್ದಾರೆ? ಕೇಂದ್ರದ 4 ಸಚಿವರುಗಳು ಎಲ್ಲೆಲ್ಲಿ ಜಾಂಡ ಹೂಡಿದ್ದಾರೆ? ಎಲ್ಲೆಲ್ಲಿ ಹೂಡಿದ್ದಾರೆ ಸರ್? ಯಾಕೆ ಹೂಡಿದ್ದಾರೆ ಅವರು? ಏನು ಕೆಸು ದಬ್ಬಾಕಿದ್ದಾರೆ ಅಂತ ಹೂಡಿದ್ದಾರೆ? ಯಾವ ಅಚ್ಚದಿಂದ ತಂದ್ಕೊಂಡಿದ್ದಾರೆ ಕರ್ನಾಟಕದವ್ರಿಗೆ ಅಂತ ಅಲ್ಲಿ ಹೋಗಿ ಜಾಂಡ ಹೊಡಿದ್ದಾರೆ ನೋಡಿ. ನಾನು ಗೋವಿಂದರಾಜು, ನೀವು ಮಾತಾಡುವಾಗ ನಾನು ಒಂದು ಶಬ್ದ ಮಾತಾಡಿಲ್ಲ. ಒಂದು ನಿಮಿಷ, ನೀವು ಏನೇ ಇದ್ರು ಬರ್ಕೊಳ್ಳಿ. ನಾನು ಅದೇ ಆ ಶಬ್ದನೇ ಬೆಳ್ಕೊಂಡು ನೀವು ಆಮೇಲೆ ಉತ್ತರ ಕೊಡಿ. ಯಾಕೆ ಮಧ್ಯದಲ್ಲಿ ಮಾತಾಡ್ತೀರಿ? ನಾನಿನ್ನ ಫಸ್ಟ್ ರಿಯಾಕ್ಷನ್ ಕೊಟ್ಟಿಲ್ಲ. ನಾನು ಕರೆದಿದ್ದೀರ ಅವ್ರು ಇವಾಗ ಪುಂಕಾರ ಒಂದು ಗಂಟೆಗೆ ಭಾಷಣ ಮಾಡಿದ್ದಾರೆ. ಪುಂಕಾರ ಒಂದು ಗಂಟೆ ಭಾಷಣ ಮಾಡಿದ್ದಾರೆ. ನಾನು ಮಾತಾಡಿಲ್ಲ. ನೀವು ಅವ್ರಿಗೆ ಹೇಳ್ಬೇಕು ಸ್ವಲ್ಪ ಏನ್ ಕಿಸ್ತಿದ್ದಾರೆ ಅಂತ ಇವರು ಅಲ್ಲಿ ಮತ ಕೇಳಕ್ ಹೋಗಿದ್ದಾರೆ. ಆಯ್ತಾ, ಗ್ಯಾಸ್ ಸಿಲಿಂಡ್ರು ಆಯ್ತಪ್ಪ, ಗ್ಯಾಸ್ ಸಿಲಿಂಡ್ರು, ಆಟೋ ಗ್ಯಾಸು ಎಲ್ಲಪ್ಪ 15 56 ಇಂಚ್ ಇದೆ. ವಿಶ್ವಗುರು ಏನಂತ ಓಟ್ ಕೇಳ್ತೀರಪ್ಪ? ರಾಜ್ಯಕ್ಕೆ ಮೊನ್ನೆ ಬಜೆಟ್ನಲ್ಲಿ 0 ಸುತ್ತಿದ್ದೀರಲ್ಲ, ರಾಜ್ಯದಿಂದ ಆಯ್ಕೆ ಆಗೋದ್ರಲ್ಲ ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಅಲ್ಲೋಗಿ ಕೇಳ್ತೀರಪ್ಪ ಮತನ? ಆಯಿತು, 9 ವರ್ಷ ಕರ್ನಾಟಕದಲ್ಲಿ ನೀವು ಆಡಳಿತದಲ್ಲಿದ್ದರೆ ಏನೇನು ನೀವು ಕಾರ್ಯಕ್ರಮ ಕೊಟ್ಟರಿ ಅನ್ನೋದ್ರ ಆಧಾರದ ಮೇಲೆ ಏನಾದ್ರು ಮತ ಕೇಳಕ್ಕೆ ತಾಕತ್ತಿದೆಯಾ ನಿಮಗೆ? ಇದೆಯಾ? ಚೆಕ್ ಮುಖಾಂತರ ತಗೊಂಡಿದ್ವಿ ಕಿಕ್ ಬ್ಯಾಕು, ಅದಕ್ಕೆ ಜೈಲ್ಗೆ ಹೋದ್ವಿ ಅಂತ ಹೇಳಕ್ಕೆ ಅಲ್ಲೋಗಿದ್ದೀರಾ? ಒಂದು ನಿಮಿಷ ಮಧ್ಯದಲ್ಲಿ ಮಾತಾಡ ಸರ್, ಮಧ್ಯದಲ್ಲಿ ಅವ್ರನ್ನ ಮಾತಾಡಿಲ್ಲ, ನಾನು ಮಾತಾಡಕ್ಕೆ ಬಿಡೋದಿಲ್ಲ. ಕುಮಾರ್ ಅವರ ಪ್ರತಿಯೊಂದು ಆರೋಪಕ್ಕೂ ಕೌಂಟರ್ ಕೊಡೋ ಅವಕಾಶ ನಾನು ಕೊಡ್ತೇನೆ. ಕುಮಾರ್ ಅವರ ಕಂಟಿನ್ಯೂ. ಆಯ್ತಪ್ಪ, ಯತ್ನಾಳ್ ಅವ್ರು ಕರ್ಕೊಂಡ್ಬಂದು ಚುನಾವಣೆ ಪ್ರಚಾರ ಮಾಡಿಸ್ತಾ ಇದ್ದೀರಿ. ಅವ್ರನ್ನ ನಿಮ್ಮ ಪಕ್ಷದಲ್ಲೇ ಇಟ್ಕೊಂಡಿದ್ದೀರಾ? ಉಚ್ಚಾಟನೆ ಮಾಡಿದ್ದೀರಾ? ಎಕ್ಸ್ಪೆಲ್ ಮಾಡಿದ್ದೀರಾ? ಅಂದರೆ ಈ ನ್ಯಾಯ ಪರಿಸ್ಥಿತಿ ಬಿಜೆಪಿದು ಕರ್ನಾಟಕದಲ್ಲಿ. ವಯೋವೃದ್ಧರನ್ನ ಕರ್ಕೊಂಬಂದು ರಸ್ತೆಯಲ್ಲೂ ಪ್ರಚಾರ ಮಾಡೋ ಪರಿಸ್ಥಿತಿ. ಯಾಕೆಂದರೆ ತಮ್ಮ ಮಗನ ಕುರ್ಚಿ ಉಳಿಸ್ಕೋಬೇಕು. ವಿರೋಧ ಪಕ್ಷದ ನಾಯಕರು ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಗಳನ್ನು ಸರಿಯಾದ ಪ್ರಶ್ನೆಗಳನ್ನ ಕೇಳಲಾರೆ ಓಡೋಗಿ ವಿಧಾನಸಭೆಯಿಂದ ಇವತ್ತು ವಿಧಾನಸಭೆಯಲ್ಲಿ ಮಾತನಾಡಬೇಕಾಗಿರೋ ಮಾತುಗಳನ್ನು ಬಂದ್ಬಿಟ್ಟು ತಮ್ಮ ಕುರ್ಚಿ ಉಳಿಸ್ಕೊಳ್ತೀವಿ, ವಿರೋಧ ಪಕ್ಷದ ನಾಯಕನ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಬಹಿರಂಗ ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆಯ್ತಪ್ಪ, ನೀವೇನಾದ್ರು ಮಾತನಾಡ್ಕೊಳ್ಳಿ, ನಾವು ಕಾರ್ಯಕ್ರಮಗಳ ಆಧಾರದ ಮೇಲೆ ಜನರನ್ನ ಮತ ಕೇಳ್ತಾ ಇದ್ದೇವೆ. ನೀವು 9 ವರ್ಷಗಳ ಕಾಲ ಏನು ಮಾಡಿದ್ದೀರಿ ಅನ್ನೋದು ಆಧಾರದ ಮೇಲೆ ಮತ ಕೇಳೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಕೇಳಿದ್ದೀರಾ ಏನಾದರೂ? ಆಯಿತು, ಕೇಂದ್ರದ ಸಚಿವರು ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದಂಥ ಪೇಶ್ವೆಗಳು ವಾರಕ್ಕೊಂದ್ಸಾರಿ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಯಾವ್ಯಾವ್ದು ಕಾರ್ಯಕ್ರಮ ತಂದ್ರಿ ಅಂತ ಹೇಳಿದ್ರೇನಪ್ಪ? ಒಂದು ದಿನ ಆದರೂ ಪೇಶ್ವೆಗಳು. ಶೋಭಾ ಕರಂದ್ಲಾಜೆ ಅವರು ಮಾತೆತ್ತಿದ್ರೆ ಸಿಲಿಂಡರ್ ಕೈಗೆತ್ಕೊಂಡು ಚಪಾತಿ ತರ್ತಿದ್ರಲ್ಲ, ಎಲ್ಲಿ ಸಿಲಿಂಡರ್ ಇಲ್ಲ, ಚಪಾತಿನೂ ಇಲ್ಲ. ಈಗ ನಿಮ್ಮ ಸ್ಮೃತಿ ಇರಾನಿ ಅವರು ಎಲ್ಲೋದ್ರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.